ಇವತ್ತು ನಾನು ಲೈಕ್ಸ್ ನೋಡಿದ್ದಕ್ಕಿಂತ ಕಮೆಂಟ್ಸ್ ನೋಡಿದ್ದೆ ಜಾಸ್ತಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನ್ಮೋರ್ ಮಿನಿ ಬ್ಲಾಗ್. ಇವತ್ತು ಒಂದು ಫಂಕ್ಷನ್ಗೆ ಹೋಗೋದಿತ್ತು, ಸೊ ಹಾಗಾಗಿ ನಾನು ನಮ್ಮ ಮನೆಯವರು ರೆಡಿಯಾಗಿ ಮನೆ ಬಿಟ್ಟು ಹೊರಟ್ವಿ. ಇನ್ನು ನಾನು ಅವರು ಗಾಡಿಲಿ ಟೌನ್ ಒಳಗಡೆ ಹೋಗೋದು ಮಾಮೂಲಿ, ಬಟ್ ಈ ತರ ದೂರ ಹೋಗಿ ತುಂಬಾ ದಿನ ಆಗಿತ್ತು. ಇವತ್ತು ಚಾನ್ಸ್ ಸಿಕ್ಕಿದ್ದು ಖುಷಿ ಆಯ್ತು. ಇನ್ನು ನಾನು ಹೊರಟಿದ್ದು ನನ್ನ ಡಿಗ್ರಿ ಫ್ರೆಂಡ್ ಪಾಪದ್ದು ನಾಮಕರಣ ಇತ್ತು, ಸೊ ಅಲ್ಲಿಗೆ ಹೊರಟ್ವಿ. ನಾವು ಹೋಗೋದ್ರೊಳಗೆ ಸ್ಟಾರ್ಟ್ ಆಗಿರುತ್ತೆ ಅಂತ ಅನ್ಕೊಂಡ್ವಿ, ಬಟ್ ನಾವು ಹೋದ್ವಿ ಆವಾಗ ಸ್ಟಾರ್ಟ್ ಆಯ್ತು ಫಂಕ್ಷನ್. ಸೊ ಅಲ್ಲೇ ಇದ್ದು ಸ್ವಲ್ಪ ಹೊತ್ತೆಲ್ಲ ನೋಡ್ಕೊಂಡು ಇನ್ನು ಊರ್ ಕಡೆ ಹೋಗಕ್ಕೆ ಟೈಮ್ ಆಗುತ್ತೆ ಅಂತ ಅವ್ರನ್ನ ಮಾತಾಡ್ಸ್ಕೊಂಡು ಒಂದು ಫೋಟೋ ವಿಡಿಯೋಸ್ ತೆಗೆಸ್ಕೊಂಡು ಊಟಕ್ಕೆ ಅಂತ ಹೊರಟ್ವಿ. ಇನ್ನು ಊಟ ಅಂತೂ ತುಂಬಾ ಇಷ್ಟ ಆಯ್ತು. ಇನ್ನು ಇತ್ತೀಚಿನ ಫಂಕ್ಷನ್ಗಳಲ್ಲಿ ಒಬ್ಬಟ್ಟು ಅಥವಾ ಬೇರೆ ಬೇರೆ ಸ್ವೀಟ್ಸ್ ಮಾಡಿರೋರು ನೋಡಿರ್ತೀರಾ. ಇನ್ನು ಇವ್ರ ಫಂಕ್ಷನಲ್ಲಿ ಬೂಂದಿ ಮತ್ತೆ ಪಾಯಸ ಮಾಡಿಸಿದ್ರು, ನನಗಂತೂ ತುಂಬಾ ಇಷ್ಟ ಆಯ್ತು. ಇನ್ನು ಮನೆಗೆ ಬಂದ ತಕ್ಷಣ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ರೆಸ್ಪಾನ್ಸ್ ನೋಡಿ ನಾನೇ ಫುಲ್ ಶಾಕ್ ಆಗೋದೆ. ಇನ್ನು ನಾನು ಇವತ್ತು ಲೈಕ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ, ಯಾಕಂದ್ರೆ ನಿಮ್ಮೆಲ್ಲ ರೆಸ್ಪಾನ್ಸ್ ನೋಡಿ ನನಗಂತೂ ತುಂಬಾನೇ ಖುಷಿ ಆಯ್ತು. ಇನ್ನು ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ನನ್ನ ಬ್ಲಾಗ್ ರೀಚ್ ಆಗ್ತಾ ಇದೆಯಲ್ಲ ಅಂತ ನೋಡಿ ತುಂಬಾನೇ ಖುಷಿ ಆಯ್ತು. ಇನ್ನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅತ್ತೇನೋ ಊರಲ್ಲಿ ಮಟನ್ ಸಾಂಬಾರ್ ಮಾಡಿದ್ರು ಅಂತ ನಮ್ಮ ಮನೆಯವ್ರಿಗೆ ಅಂತ ಕೊಟ್ಟು ಕಳ್ಸಿದ್ರು. ಅವ್ರಿಗೆ ಅದಕ್ಕೆ ಸ್ವಲ್ಪ ಅನ್ನ ಮಾಡಿಕೊಟ್ಟು ನಾನು ಜೊತೆಗೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಕೂತ್ಕೊಂಡು ಇನ್ನು ಸಂಜೆಗೆ ಟೌಲ್ ಒಳಗಡೆ ಬಂದ್ವಿ. ಈ ಚಳಿಗೆ ಕೈಕಾಲು ನೋಡ್ಕೊಳಕ್ ಆಗ್ತಾ ಇರಲಿಲ್ಲ, ಬಾಡಿ ಲೋಷನ್ ಖಾಲಿಯಾಗಿ. ಸೊ ಅದನ್ನು ತಗೊಂಡು ಬರ್ತಾ ದಾರಿಲಿ ಹಾಗೆ ನಮ್ಮ ತಿಪ್ಪೇರಮ್ಮಂಗೆ ನಮಸ್ಕಾರ ಮಾಡ್ಕೊಂಡು ಚಳಿಗೆ ಸ್ವಲ್ಪ ಖಾರವಾಗಿರ್ಲಿ ಅಂತ ಚಿರುಮುರಿ ತಗೊಂಡು ಮನೆ ಕಡೆ ಹೋಗಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಮರಿಬೇಡಿ.